ಲದ್ದಿ ಹುಳದ ಕಾಟಕ್ಕೆ ಹೈರಾಣಾದ ರೈತರು, ಡೆಲಿಗೇಟ್ ಮೊರೆ ಹೋದ ರೈತರು. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನಲ್ಲಿ ಮೆಕ್ಕೆಜೋಳದ ಫಸಲಿಗೆ ಲದ್ದಿ ಹುಳದ ಕಾಟ ಹೆಚ್ಚಾಗಿದ್ದು, ಹುಳಗಳು ಬೆಳೆಯನ್ನು ತಿಂದು ಹಾಕುತ್ತಿವೆ. ಗೋವಿನ ಜೋಳವು ಈಗ ಅಂದಾಜು 1 ತಿಂಗಳ ಬೆಳೆಗಳಾಗಿದ್ದು, ಲದ್ದಿ ಹುಳದ ಕಾಟದಿಂದಾಗಿ ಈ ಭಾಗದ ರೈತರು ಹೈರಾಣಾಗಿದ್ದಾರೆ. ಕಳೆದ 1 ತಿಂಗಳಿನಿಂದ ಸುರಿಯುತ್ತಿರುವ ಜಿಟಿ ಮಳೆಯಿಂದಾಗಿ ಬಿಸಿಲಿನ ತಾಪಮಾನ ಇಲ್ಲದೆ ಬೆಳೆಗಳು ಹಲವು ರೋಗಕ್ಕೆ ತುತ್ತಾಗುತ್ತಿದ್ದು, ರೈತರು ನಿಜಕ್ಕೂ ಕಂಗಾಲಾಗಿದ್ದಾರೆ. ಇಲ್ಲಿನ ರೈತರು ಈಗ ಲದ್ದಿ ಹುಳದ ನಿಯಂತ್ರಣಕ್ಕೆ ಹಾಗೂ ಅಧಿಕ ಇಳುವರಿಗಾಗಿ ಕಾರ್ಟೇವಾ ಕಂಪನಿಯ ಡೆಲಿಗೇಟ್ ರಾಸಾಯನಿಕವನ್ನು ಮೆಕ್ಕೆಜೋಳದ ಬೆಳೆಗೆ ಸಿಂಪರಿಸುವ ಮೂಲಕ ತಮ್ಮ ಬೆಳೆಯನ್ನು ಸಂರಕ್ಷಿಸಿಕೊಳ್ಳುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಚಂದ್ರಶೇಖರ್ ಸೋಮಣ್ಣವರ್. ಗೋಂಜಾಳ ಬಿತ್ತನೆ ಮಾಡಿ 1 ತಿಂಗಳು ಆಯ್ತು ರೀ. 1 ತಿಂಗಳು ಆದ ನಂತರ ಲದ್ದಿ ಹುಳ ಸ್ಟಾರ್ಟ್ ಆದವು. ಲದ್ದಿ ಹುಳ ಸ್ಟಾರ್ಟ್ ಆಗಿಂದ ನಾವು ವರ್ಷ ಯಾವ ಕೆಮಿಕಲ್ಸ್ ತಂದು ಹೊಡಿತಿದ್ವಿ, ನಮ್ಗೆ ಕಂಟ್ರೋಲ್ ಅನ್ನಿಸ್ತಿದ್ದಿಲ್ಲ. ನಮ್ಮ ಹಾವೇರಿ ಭಾಗದಾಗ ಒಬ್ಬ ರೈತ ಒಂದು ಔಷಧ ಹೇಳಿದ, ಡೆಲಿಗೇಟ್. ಅದು ಟಾನಿಕ್ ಹೌದು, ಹುಳನ ಸಾಯಿಸ್ತ. ಆ ಟೈಪ್ ಒಂದು ಟಾನಿಕ್. ಆಮೇಲೆ ಹುಳನ ಸಾಯ್ತೈತಿ, ಗಿಡ ಪುಷ್ಟಿ ಆಕತಿ, ಹುಳ ಸಾಯ್ತೈತಿ. ಆ ನಂತರ ತೊಂಬಂದು ಹೊಡೆದಿಂದ ನಮಗೆ ರಿಸಲ್ಟ್ ಕೊಟ್ಟತಿ, ಗಿಡನ ಸುಧಾರಣೆ ಆಗೈತಿ. ಇದರಿಂದ ನಾವು ಪರಿಹಾರ ಕಂಡು ಹಿಡಿದೀವಿ. ನಾವು ವಿಚಾರಣೆ ಮಾಡಿದಾಗ ನಮ್ಮ ಸಿರಟ್ಟಿ ಭಾಗದಾಗ ಒಬ್ಬರು ಒಂದು ಕಂಪ್ನಿಯಾಗ ಔಷಧ ಸೇಲಿಂಗ್ನಾರ ಇದ್ದರು. ಅವ್ರನ್ನ ಸಂಪರ್ಕ ಮಾಡಿದ್ವಿ. ಅವರು ನಮ್ಮಲ್ಲೇ ಒಂದು ಔಷಧ ಐತಿ, ಇದನ್ನು ಹೊಡ್ರಿ ಅಂದ್ರೆ. ಆ ನಂತರ ತಂದೂ ಹೊಡೆದಿವಿ. ಅವ್ರು ಹೇಳಿದಾಗ ನಮ್ಗೆ ರಿಸಲ್ಟ್ ಸಿಕ್ತು. ಇದ ಔಷಧ ಡೆಲಿಗೇಟ್ ಅಂತ ಕೊಟ್ಟು 1 ಟಾಕಿಗೆ 10 ml ಸಿಂಪಡಿಸ್ಬೇಕು ನಾವು ರೈತರು. ಸಿರಟ್ಟಿ ತಾಲೂಕು, ಸುಗ್ನಳ್ಳಿ, ವೀರಪ್ಪ ಸಂಗಟಿ.